ವಿಶ್ವಕಪ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಹಾಗೆ ಟ್ರೋಫಿ ಗೆಲುವಿನ ಫೇವರೆಟ್ ಟೀಮ್ ಆಗಿ ಅಖಾಡಕ್ಕಿಳಿದಂತ ಆಸ್ಟ್ರೇಲಿಯಾ ಈಗ ಗ್ರೂಪ್ ಸ್ಟೇಜ್ ಅಲ್ಲೇ ಟೂರ್ನಿಯಿಂದ ಹೊರಬೀಳುವಂತ ಆತಂಕದಲ್ಲಿದೆ. ಕಳೆದ ಬಾರಿ ಜಿಂಬಾಬ್ವೆ ನೀಡಿದಂತ ಏಟಿನಿಂದ ಚೇತರಿಸಿಕೊಳ್ಳುವ ಮೊದಲೇ ಈಗ ಶ್ರೀಲಂಕಾದ ಸಿಡಿಲ ಮರಿಗಳು ಕೂಡ ಕಾಂಗರುಗಳ ಕಾಲು ಮುರಿದಿದ್ದಾರೆ. ಮುಳುಗ್ತಾ ಇದ್ದಂತ ಲಂಕೆಗೆ ನಾವಿಕನಾಗಿ ಬಂದ ಸನತ್ ಜಯಸೂರ್ಯ ಈಗ ಲಂಕೆಯನ್ನೇ ಬೆಳಗ್ತಾ ಇದ್ರೆ ಅತ್ತ ಕೆರೆಬಿಯನ್ ದೈತ್ಯರು ಡೇಂಜರಸ್ ಆಗಿದ್ದಾರೆ. T20 ವಿಶ್ವಕಪ್ನಲ್ಲಿ ಲಂಕಾ ಮತ್ತು ವಿಂಡೀಸ್ ಪಡೆಯ ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. T20 ವಿಶ್ವಕಪ್ ಅಖಾಡ ದಿನೇ ದಿನೇ ರಂಗೇರ್ತಿದೆ. ಆಲ್ರೆಡಿ ಸೂಪರ್ 8ನ ಲೆಕ್ಕಾಚಾರಗಳು ಸ್ಟಾರ್ಟ್ ಆಗಿವೆ. ಟೂರ್ನಿಯಲ್ಲಿ ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅದರಲ್ಲೂ ಸೋಮವಾರ ಆಸೀಸ್ ವಿರುದ್ಧ ಭರ್ಜರಿ ಗೆಲುವನ್ನ ದಾಖಲಿಸಿ ಸೂಪರ್ 8ಗೆ ಲಗ್ಗೆ ಇಟ್ಟಿದ್ದಾರೆ. ಅದು ಅಂತಿತ್ತ ಗೆಲುವಲ್ಲ, ಸೆಂಚುರಿ ಸಿಡಿಲಿನ ಗೆಲುವು. ಆಸೀಸ್ಗೆ ಮಣ್ಣು ಮುಕ್ಕಿಸಿದ ಲಂಕಾ ಪ್ಲೇಯರ್ಸ್. ಐಸಿಸಿ T20 ವಿಶ್ವಕಪ್ ಟೂರ್ನಿಯ ಗ್ರೂಪ್ ಬಿ ನಲ್ಲಿರುವಂತಹ ಶ್ರೀಲಂಕಾ ತಂಡ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ನೆಕ್ಸ್ಟ್ ಸುತ್ತಿಗೆ ಸೆಲೆಕ್ಟ್ ಆಗಿದೆ. ಆದರೆ ಆಸ್ಟ್ರೇಲಿಯಾ ತಂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತು ಟೂರ್ನಿಯಿಂದಲೇ ಹೊರಬೀಳುವಂತ ಹಂತದಲ್ಲಿದೆ. ಸೋಮವಾರ ಲಂಕಾ ಮತ್ತು ಆಸೀಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ವೇಳೆ ಟಾಸ್ ಸೋತಂತ ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿ 181 ರನ್ಗಳನ್ನ ಕಲೆ ಹಾಕಿತ್ತು. ಆಸೀಸ್ ನೀಡಿದ ಟಾರ್ಗೆಟ್ ಬೆನ್ನತ್ತಿದಂತ ಲಂಕಾ ಪರ ಪಥುಮ್ ನಿಸಾಂಕ ಅದ್ಭುತ ಶತಕ ಬಾರಿಸಿದ್ರು. 52 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೆ 10 ಬೌಂಡ್ರಿಗಳೊಂದಿಗೆ ಟೂರ್ನಿಯ ಮೊದಲ ಶತಕ ಸಿಡಿಸಿದ್ರು. ಹಾಗೆ ಕುಶಾಲ್ ಮೆಂಡಿಸ್ 51 ರನ್ಗಳನ್ನ ಕಲೆ ಹಾಕಿದ್ರು. ಈ ಮೂಲಕ 18 ಓವರ್ಗಳಲ್ಲೇ 2 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ರೀಚ್ ಆದಂತ ಲಂಕಾ ಪಂದ್ಯವನ್ನ ಗೆದ್ಕೊಳ್ತು. 2 ವರ್ಷಗಳ ಹಿಂದೆ ಡಮ್ಮಿಯಾಗಿ ಕಾಣ್ತಾ ಇದ್ದಂತ ಲಂಕಾ ಈಗ ಟಫ್ ಟೀಮ್ ಆಗಿದೆ. ಇದಕ್ಕೆ ಕಾರಣವೇ ಲಂಕಾ ಕೋಚ್ ಸನತ್ ಜಯಸೂರ್ಯ. ಜಯಸೂರ್ಯ ಕೋಚ್ ಆದ್ಮೇಲೆ ಪ್ರಜ್ವಲಿಸುತ್ತಿದೆ ಲಂಕಾ. 1990ರ ದಶಕದಲ್ಲಿ ಲಂಕಾದಲ್ಲಿ ಸಿಡಿಲ ಮರಿಗಳ ದಂಡೆ ಇತ್ತು. ವಿಶ್ವ ಕ್ರಿಕೆಟ್ನಲ್ಲಿ ಆಳುವಂತ ದಿಗ್ಗಜ ಆಟಗಾರರಿದ್ರು. ಸನತ್ ಜಯಸೂರ್ಯ, ಕುಮಾರ್ ಸಂಗಕಾರ, ಮಹೇಲ ಜಯವರ್ಧನೆ, ತಿಲಕರತ್ನೆ ದಿಲ್ಶಾನ್, ಚಮಿಂದವಾಸ್ ಹಾಗೆ ಮುತ್ತಯ್ಯ ಮುರಳೀಧರನ್, ಲಸಿತ್ ಮಾಲಿಂಗ ಇವರೆಲ್ಲ ಎದುರಾಳಿ ಆಟಗಾರರ ಎದೆಯನ್ನ ನಡುಗಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಲಂಕಾ ತಂಡ ಇದ್ದೂ ಇಲ್ಲದಂತೆ ಆಗ್ತಾ ಇತ್ತು. ಇನ್ನೇನು ಮುಳುಗುವ ಹಡಗು ಅಂತಾನೆ ಎಲ್ರು ಅನ್ಕೊಳ್ತಾ ಇದ್ರು. ಆದ್ರೆ ಯಾವಾಗ ಸನತ್ ಜಯಸೂರ್ಯ ಹೆಡ್ ಕೋಚ್ ಆಗಿ ಅಲ್ಲಿ ಬಂದ್ರೋ ಅಲ್ಲಿಂದ ತಂಡದ ನಸೀಬೆ ಬದಲಾಗಿದೆ. ಒಂದ್ ಕಡೆ ಫೈನಾನ್ಷಿಯಲಿ ವೀಕ್ ಆಗ್ತಿದ್ದ ಲಂಕಾದಲ್ಲಿ ಕ್ರಿಕೆಟ್ ತಂಡದ ಯುವ ಪಡೆಗೆ ಸರಿಯಾದ ಗೈಡೆನ್ಸ್ ಸಿಗದೆ ಅಲುಗಾಡೋಕೆ ಸ್ಟಾರ್ಟ್ ಆಗಿತ್ತು. ಸೊ ಇಂಥ ಟೈಮಲ್ಲಿ ದ್ರೋಣಾಚಾರ್ಯನಾಗಿ ಬಂದವರೇ ಜಯಸೂರ್ಯ. ಕ್ರಿಕೆಟ್ ಜಗತ್ತಿನ ಘಾತಕ ವೇಗಿಗಳನ್ನೇ ಹುರಿದು ಮುಕ್ತಾ ಇದ್ದಂತ ಡೇಂಜರಸ್ ಬ್ಯಾಟರ್ ಇವರು. ಅವರ ತಂತ್ರಗಳು ಈಗ ಕೋಚ್ ಆಗಿ ಮತ್ತೆ ಯಶಸ್ವಿ ಆಗ್ತಿದೆ. T20 ವಿಶ್ವಕಪ್ನಲ್ಲಿ ಕಾಂಗರುಗಳನ್ನ ಭೇಟಿಯಾಡ್ತಿದ್ದ ಒಂದೊಂದು ಕ್ಷಣವನ್ನು ಕೂಡ ಜಯಸೂರ್ಯ ಡಗೌಟ್ ನಲ್ಲಿ ಕುಳಿತು ಎಂಜಾಯ್ ಮಾಡ್ತಿದ್ರು. ಪಥುಮ್ ನಿಸಾಂಕ ಹಾಗೆ ಮೆಂಡಿಸ್ ಬ್ಯಾಟಿಂಗ್ ಟೈಮ್ ಅಲ್ಲಂತೂ ತಾವೇ ಬ್ಯಾಟ್ ಬೀಸ್ತಿದ್ದಾರೆ ಎನ್ನುವಂತೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಬ್ಬ ಉತ್ತಮ ಆಟಗಾರ ಮಾತ್ರನೇ ಉತ್ತಮವಾದಂತಹ ಗುರುವಾಗಬಲ್ಲ ಅನ್ನೋದು. 2024ರ ಅಕ್ಟೋಬರ್ 1ರಂದು ಕೋಚ್ ಆಗಿ ಜಾಯಿನ್ ಆದಂತ ಇವರು ಪ್ಲೇಯರ್ ಫ್ರೆಂಡ್ಲಿ ಆಗಿ ಲಂಕಾ ತಂಡದ ಗತ ವೈಭವವನ್ನ ಮರಳುವಂತೆ ಮಾಡ್ತಿದ್ದಾರೆ. ಹಾಗೆ ಪ್ರತಿ ಪಂದ್ಯದ ವೇಳೆಯೂ ಡಗೌಟ್ ನಲ್ಲೇ ಕುಳಿತು ಆಟಗಾರರಿಗೆ ಕಮ್ಯುನಿಕೇಟ್ ಮಾಡ್ತಾ ಪಂದ್ಯದ ದಿಕ್ಕನ್ನೇ ಬದಲಿಸುತ್ತಿದ್ದಾರೆ. ಸೊ ಲಂಕಾ ಕೊಟ್ಟಿರುವಂತ ಏಟಿಗೆ ಈಗ ಆಸ್ಟ್ರೇಲಿಯಾ ತಂಡ T20 ವಿಶ್ವಕಪ್ ನಿಂದಲೇ ಹೊರಬೀಳುವಂತ ಆತಂಕದಲ್ಲಿದೆ. 2 ಪಂದ್ಯ ಸೋತ ಆಸೀಸ್ಗೆ ಈಗ ಡೂ ಆರ್ ಡೈ. ಕ್ರಿಕೆಟ್ ಜಗತ್ತಿನ ಅನಭಿಷಕ್ತ ದೊರೆಯಾಗಿ ಮೆರಿತಾ ಇದ್ದಂತ ಆಸ್ಟ್ರೇಲಿಯಾ ಈ ಬಾರಿ T20 ವಿಶ್ವಕಪ್ ನಲ್ಲಿ ವೀಕ್ ಟೀಮ್ ಆಗಿದೆ. ಜಿಂಬಾಬ್ವೆ ವಿರುದ್ಧದ ಸೋಲಿನ ಬಳಿಕ ಈಗ ಲಂಕಾ ವಿರುದ್ಧ ಕೂಡ ಸೋತಿದೆ. ಪ್ರಸ್ತುತ 3 ಪಂದ್ಯಗಳಲ್ಲಿ 1 ಪಂದ್ಯವನ್ನ ಮಾತ್ರ ಗೆದ್ದಿದ್ದಾರೆ. ಹೀಗಾಗಿ 2 ಅಂಕಗಳೊಂದಿಗೆ +0.414 ರನ್ ರೇಟ್ ಅನ್ನ ಹೊಂದಿದ್ದಾರೆ. ಆಸ್ಟ್ರೇಲಿಯಾ ಗ್ರೂಪ್ ನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಆಲ್ರೆಡಿ ಲಂಕಾ ಪಡೆ ಸೂಪರ್ 8ಗೆ ಕಾಲಿಟ್ಟಿರೋದ್ರಿಂದ ಆಸೀಸ್ ಪಡೆ ಡೂ ಆರ್ ಡೈ ಸ್ಟೇಜ್ ನಲ್ಲಿದೆ. ಸೂಪರ್ 8 ಹಂತಕ್ಕೆ ಅರ್ಹತೆಯನ್ನ ಪಡಿಬೇಕು ಅಂದ್ರೆ ಒಮಾನ್ ವಿರುದ್ಧದ ಕೊನೆಯ ಪಂದ್ಯವನ್ನ ಗೆಲ್ಲಲೇಬೇಕು. ಹಾಗಂತ ಗೆದ್ರೆ ಮಾತ್ರ ಸಾಕಾಗುತ್ತಾ ಅಂದ್ರೆ ಇಲ್ವೇ ಇಲ್ಲ. ಜೊತೆಗೆ ಇತರೆ ತಂಡಗಳ ರಿಸಲ್ಟ್ ಮೇಲೂ ಕೂಡ ಡಿಪೆಂಡ್ ಆಗ್ಬೇಕಾಗುತ್ತೆ. ಪ್ರಸ್ತುತ ಜಿಂಬಾಬ್ವೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಪ್ಲೇಸ್ ನಲ್ಲಿದೆ. ಸೊ ಅವ್ರಿಗೆ ಇನ್ನೂ ಕೂಡ 2 ಪಂದ್ಯ ಬಾಕಿ ಇವೆ, ಶ್ರೀಲಂಕಾ ಅಥವಾ ಐರ್ಲೆಂಡ್ ವಿರುದ್ಧ. ಸೊ ಶ್ರೀಲಂಕಾ ಅಥವಾ ಐರ್ಲೆಂಡ್ ಈ 2 ತಂಡಗಳಲ್ಲಿ 1 ಪಂದ್ಯವನ್ನ ಗೆದ್ಕೊಂಡ್ರು ಸಾಕು ಜಿಂಬಾಬ್ವೆ 6 ಅಂಕಗಳನ್ನ ಪಡೆಯುತ್ತೆ. ಈ ಮೂಲಕ ಸೂಪರ್ 8ಗೆ ಕಾಲಿಡ್ತಾರೆ. ಆಸ್ಟ್ರೇಲಿಯಾ ಟೂರ್ನಿಯಿಂದ ಔಟ್ ಆಗುತ್ತೆ.
ಅಕಸ್ಮಾತ್ ಜಿಂಬಾಬ್ವೆ 2-2 ಪಂದ್ಯಗಳನ್ನ ಸೋತ್ರೆ ಹಾಗೆ ಆಸ್ಟ್ರೇಲಿಯಾ ಒಮಾನ್ ವಿರುದ್ಧದ ಪಂದ್ಯವನ್ನ ಗೆದ್ರೆ ಆಸೀಸ್ ಮತ್ತು ಐರ್ಲೆಂಡ್ 2-4 ಪಂದ್ಯಗಳನ್ನ ಅಂದ್ರೆ 2-4-4 ಅಂಕಗಳನ್ನ ಪಡ್ಕೊಳ್ತವೆ. ಆಗ ಸೂಪರ್ 8 ಹಂತಕ್ಕೆ ಆಸ್ಟ್ರೇಲಿಯಾದ ಅರ್ಹತೆ ಸಂಪೂರ್ಣವಾಗಿ ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸದ್ಯದ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಆಸ್ಟ್ರೇಲಿಯಾಗೆ ಮುಂದಿನ ದಾರಿ ಸ್ವಲ್ಪ ಕಷ್ಟನೇ ಅನಿಸ್ತಾ ಇದೆ. ಇದು ಆಸೀಸ್ ತಂಡದ ಕಥೆಯಾದ್ರೆ ಅತ್ತ ವಿಂಡೀಸ್ ದೈತ್ಯರು ಈ ಸಲ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದ್ದಾರೆ. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಸೂಪರ್ 8ಗೆ ವಿಂಡೀಸ್. ಇನ್ನು ವಿಶ್ವಕಪ್ ಟೂರ್ನಿಯ ಗ್ರೂಪ್ ಸಿ ನಲ್ಲಿರುವಂತಹ ವೆಸ್ಟ್ ಇಂಡೀಸ್ ಅಂತೂ ಈ ಸಲ ಮೋಸ್ಟ್ ಡೇಂಜರಸ್ ಟೀಮ್ ಆಗಿದೆ. ಆಡಿರುವಂತಹ 3 ಪಂದ್ಯಗಳನ್ನ ಗೆದ್ದು ಸೂಪರ್ 8ಗೆ ಕಾಲಿಟ್ಟಿದ್ದಾರೆ. ಅದು 3 ಪಂದ್ಯಗಳಲ್ಲೂ ಕೂಡ ಒನ್ ಸೈಡೆಡ್ ಆಗಿ ಗೆದ್ದಿದ್ದಾರೆ. ಮೊದಲ ಪಂದ್ಯ ಸ್ಕಾಟ್ಲೆಂಡ್ ವಿರುದ್ಧ 9 ವಿಕೆಟ್ಗಳ ಜಯ, ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ 30 ರನ್ಗಳ ಅಂತರದ ಗೆಲುವು, ಹಾಗೆ ನೇಪಾಳ ವಿರುದ್ಧ 9 ವಿಕೆಟ್ಗಳಿಂದ ಗೆದ್ದು ಡೇಂಜರಸ್ ಆಗಿದ್ದಾರೆ. ನಾಯಕ ಶಾಯ್ ಹೋಪ್ ಅವರ ಕ್ಯಾಪ್ಟನ್ಸಿಯಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಿದೆ. ಒಟ್ಟಿನಲ್ಲಿ ಈ ಬಾರಿಯ ವಿಶ್ವಕಪ್ ರಣರೋಚಕ ಘಟ್ಟದಲ್ಲಿದ್ದು ಆಲ್ರೆಡಿ 5 ತಂಡಗಳು ಸೂಪರ್ 8ಗೆ ಲಗ್ಗೆ ಇಟ್ಟಿವೆ. ಉಳಿದ 3 ಸ್ಥಾನಗಳಿಗಾಗಿ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಲೆಕ್ಕಾಚಾರಗಳು ನಡೀತಾ ಇರುತ್ತೆ. ಅಂತಿಮವಾಗಿ ನಿಮಗೆ ಈ ಸಲ ಭಾರತವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ತಂಡ ಡೇಂಜರಸ್ ಆಗಿ ಕಾಣ್ತಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.